ನಿಜವಾದ ಮಾತು. ಸ್ನೇಹಿತರೆ, ಇವತ್ತು ಆಗಸ್ಟ್ 15, 1947 ಇದು ದಿನಾಂಕ ಮಾತ್ರವಲ್ಲ, ಇದು ನಮಗೆ ಬ್ರಿಟಿಷರ ವಿರುದ್ಧದ ದಾಸ್ಯದಿಂದ ಘೋಷಣಾ ಘಳಿಗೆ, ದಾಸ್ಯತೆಯ ಮುಕ್ತತೆ ಘೋಷಣಾ ಘಳಿಗೆ. ಹೌದೇ ಸ್ನೇಹಿತರೆ? ಸ್ವಾತಂತ್ರ್ಯ ದಿನ ಎಂದ ತಕ್ಷಣ ನನಗೆ ನೆನಪಾಗುವುದು 1857ರ ಸಿಪಾಯಿ ದಂಗೆ. ಆ ವೀರ ಮಹಿಳೆ, ಆ ವೀರಾಂಗನೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಬಲಿದಾನ, ಹಾಗೆ ಭಗತ್ ಸಿಂಗ್ ಅವರ ತ್ಯಾಗ ಆಗಿರಬಹುದು. ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಂತೆ ತುಮ್ ಮುझे खून दो मैं तुम्हें आजादी दूंगा ಆಗಿರಬಹುದು. ಮತ್ತೆ ನಿಮ್ಮೆಲ್ಲರ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಮಾರ್ಗವೇ ಆಗಿರಬಹುದು. ಇವೆಲ್ಲವೂ ನಮ್ಮ ಹೃದಯದಲ್ಲಿ ಅಚ್ಚಳಿಯದ ಚಿಹ್ನೆಗಳಾಗಿ ಉಳಿದಿವೆ. ರಾತ್ರಿ ಬಿಸಿಲು ಮಳೆ ಏನು ಅಲ್ಲದೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ನಮ್ಮ ಪೂರ್ವಜರು. ಆಸ್ತಿ, ಕುಟುಂಬ ಎಲ್ಲವನ್ನೂ ಬಲಿದಾನ ಮಾಡಿ ನಮಗೆ ಈ ದಿನ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸ್ನೇಹಿತರೆ, ಇವತ್ತಿಗೆ ಸುಮಾರು 79 ವರ್ಷಗಳು ಕಳೆದವು ನಮಗೆ ಸ್ವಾತಂತ್ರ್ಯ ದೊರಕಿ. ಆದರೆ ನಾವು ನಮ್ಮಲ್ಲಿಯೇ ಒಂದು ಪ್ರಶ್ನೆಯನ್ನು ಮಾಡಬೇಕು. ಅದೇನೆಂದರೆ, ನಾವು ಶಿಕ್ಷಣದಲ್ಲಿ ಸ್ವತಂತ್ರರೇ? ಎಲ್ಲರಿಗೂ ಶಿಕ್ಷಣ ಲಭಿಸುತ್ತಿದೆ. ನಾವು ನಮ್ಮ ಚಿಂತನೆಗಳಲ್ಲಿ ಸ್ವತಂತ್ರರೇ? ಹೌದೇ? ನಾವು ಭ್ರಷ್ಟಾಚಾರದಿಂದ, ಅಸಮಾನತೆಯಿಂದ, ಅಮಾನವೀಯತೆಯಿಂದ ಮುಕ್ತರೇ? ಹೌದಲ್ಲವೇ? ಸ್ನೇಹಿತರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ಕನಸುಗಳು ನಿಜವಾಗುವುದಕ್ಕಿಂತ ಮೊದಲು ನೀವು ಆ ಕನಸುಗಳನ್ನು ಕಾಣಬೇಕು. ನೀವು ನಿಮ್ಮ ಕನಸುಗಳು ಕಾಣದೆ ಆ ಕನಸು ನನಸಾಗಲು ಅಸಾಧ್ಯ. ಮತ್ತೆ ನಾನೊಬ್ಬ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿ ನನಗೆ ತಿಳಿದಿರುವುದೇನೆಂದರೆ, ನಮ್ಮ ದೇಶದ ಶಕ್ತಿ ಕೇವಲ ಸೇನೆ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲ, ಅದು ನನ್ನ ಮತ್ತು ನಿಮ್ಮಂತಹ ಯುವ ಜನರ ದೃಷ್ಟಿಕೋನದಲ್ಲಿಯೂ ಸಹ ಇದೆ. ಮತ್ತೆ ಸ್ನೇಹಿತರೆ, ಸ್ವಾತಂತ್ರ್ಯ ನಮಗೆ ಸಿಕ್ತು, ಆದರೆ ಆ ಸ್ವಾತಂತ್ರ್ಯವನ್ನು ಕಾಪಾಡುವುದು ನಿಮ್ಮೆಲ್ಲರ ಪ್ರತಿದಿನದ ಜವಾಬ್ದಾರಿಯಾಗಬೇಕು. ಹೌದಲ್ಲವೇ? ನನ್ನ ಈ ಪುಟ್ಟ 2 ಮಾತುಗಳನ್ನು ಮುಗಿಸುವುದಕ್ಕಿಂತ ಮುಂಚೆ ನಾನು ಒಂದು ಕವನದಿಂದ ಮುಕ್ತಾಯಗೊಳಿಸಲು ಇಚ್ಛಿಸುವೆ. ಹರಿದಾಡಲಿ ಧ್ವಜ ಗಗನದ ತುದಿಯಲ್ಲಿ, ಹರಿದಾಡಲಿ ಧ್ವಜ ಗಗನದ ತುದಿಯಲ್ಲಿ, ನಮ್ಮ ಕನಸುಗಳು ಬೆಳಗಲಿ ಹೃದಯದ ಒಳಗಿನಲ್ಲಿ, ನಮ್ಮ ಕನಸುಗಳು ಬೆಳಗಲಿ ಹೃದಯದ ಒಳಗಿನಲ್ಲಿ. ಸತ್ಯದ ಮಾರ್ಗದೆಡೆ ದಾರಿ ಇಡೋಣ, ಹೆಜ್ಜೆ ಇಡೋಣ ನಾವೆಲ್ಲರೂ. ಸತ್ಯದ ಮಾರ್ಗದಲ್ಲಿ ಹೆಜ್ಜೆ ಇಡೋಣ ನಾವೆಲ್ಲರೂ. ಇದೇ ನಮ್ಮ ಭಾರತ, ಇದೇ ನಮ್ಮ ನಂಬಿಕೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.